ನನ್ನ ಜೀವನದಲ್ಲಿ ಇನ್ಯಾರೇ ಬಂದರೂ ಬರೀ ಹೆಸರಿಗಷ್ಟೇ ಕಾವ್ಯ. ನನ್ನ ಹೃದಯಕ್ಕೆ ಸಾಯೋವರೆಗೂ ನೀನೇ ರಾಣಿ. ಅಪ್ಪ, ನಂಗೆ ಆ ಸ್ಕೂಲ್ ಇಷ್ಟ ಇಲ್ಲ, ನಾ ಬೇರೆ ಸ್ಕೂಲಿಗೆ ಹೋಗ್ತೀನಿ. ಅವತ್ತು ಕೇಳ್ದಾಗ ಓಕೆ ಅಂದೆ ತಾನೆ, ಈಗ ಮಾತು ಬದಲಾಯಿಸಂಗಿಲ್ಲ. ಅದೇ ಸ್ಕೂಲ್ಗೂ ಅವಲೇ ಓಕೆ ಅಂದೆ ತಾನೆ, ಅದನ್ನೇ ತಿನ್ಬೇಕು. ಹೋಗಿ ಹೋಗಿ ನಿಮ್ಮ ಅಪ್ಪನ ಹತ್ರ ಲಾಕ್ ಆಗಿದ್ಯಾ. ಕೊಡ್ತೀನಿ ಅಂತ ಹೇಳಿದ್ರೆ ತಾನೆ, ಕೊಡಿ ಅಷ್ಟೇ. ಅವಳು ನನ್ನ ಕಡೆ ನೋಡದೆ ಇರುವಾಗ ಧೈರ್ಯ ಉಕ್ಕಿ ಹರಿತಾ ಇರುತ್ತೆ. ಅದೇ ನನ್ನ ಕಡೆ ತಿರುಗಿ ನೋಡಿದ್ರೆ ಸಾಕು ಕತ್ತೆ ಕಾಯಕ್ಕೆ ಹೋಗಿರುತ್ತೆ. ಎಲ್ಲಿ ತನಕ ಧೈರ್ಯವಾಗಿ ನೋಡಲ್ವೋ ಅಲ್ಲಿ ತನಕ ನಿನ್ನ ಹಣೆ ಬರ ಇಷ್ಟೇ. ಅತ್ತೆ ಮಗಳ ಕೇಳೋಕೊಂಥರ ಚೆನ್ನಾಗಿದೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಅವಳು ಏನು ಚೆನ್ನಾಗಿದ್ದಾಳೆ ಅಂತ ಹಿಂದೆ ಬೀಳ್ತಾ ಬಿಡೋ. ನೋಡೋಕೆ ಸುಂದರವಾಗಿದ್ರೆ ಮಾತ್ರ ಪ್ರೀತಿ ಹುಟ್ಟಬೇಕು ಅಂದ್ರೆ ಜಗತ್ತಲ್ಲಿ ಅರ್ಧ ಲವ್ ಸ್ಟೋರಿಗಳೇ ಇರ್ತಿರ್ಲಿಲ್ಲ. ಅರೆ ಇದು ನಿಜವೇನ ಅಥವಾ ಬರಿ ಕನಸೇನ, ಈ ಹೃದಯದ ಚಡಪಡಿಕೆಗೆ ಹೆಸರೇ ಇಂಥ ಹುಡುಗ ಸಿಗೋದು ತುಂಬಾ ಕಷ್ಟ. ಸಿಕ್ಕಿರೋದು ನನ್ನ ಅದೃಷ್ಟ. ಆಲ್ ದ ಬೆಸ್ಟ್ ನಿನ್ನ ಅದೃಷ್ಟಕ್ಕೆ. ನೀನ್ ಮಕ ನಾನಿಷ್ಟ ಇಲ್ವಾ? ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರ ಇಷ್ಟ ಕಷ್ಟಕ್ಕೂ ಬೆಲೆ ಕೊಡ್ಬೇಕಲ್ವಾ? ಅದ್ರ ಮೇಲೂ ನಾನು ಕರುಣೆ ತೋರಿಸಿದ್ರೆ ನಾನು ನನ್ನ ಕೆಲಸ ಕಳ್ಕೊಬೇಕಾಗುತ್ತೆ. ಭಾವನೆಗಳೇ ಅಲ್ವಾ ಮನುಷ್ಯರನ್ನ ಸೋಲಿಸೋದು. ಮಧ್ಯದಲ್ಲಿ ನಿಂಗೆ ನೋವು ಕೊಟ್ಟಂಗಾಗ್ತಿದೆ ನನ್ನಿಂದ. ಅವಳಿಗೂ ನೀನಂದ್ರೆ ಇಷ್ಟ ಕಣೋ. ನಿಮ್ಮನ್ನ ತುಂಬಾ ಇಷ್ಟಪಡ್ತೀಯಾನೆ. ಬಂಗಾರದಂತ ಹುಡುಗಿ ಕಣೋ ಅವಳು. ಅಕಸ್ಮಾತಾಗಿ ಒಂದೊಂದು ಪಡ್ಕೊಳ್ಳೋದಕ್ಕೂ ಅನಿವಾರ್ಯತೆಯಿಂದ ಒಂದೊಂದು ಕಳ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಮಾವ? ಇದೊಂದಿನ ಅವನ್ಗ ನೋವು ತಡ್ಕೊಳ್ಳೋ ಶಕ್ತಿ ಕೊಡು ಪ್ಲೀಸ್. ಏನೇ ಆದ್ರೂ ನಂಗೆ ಅಪ್ಪನ ಖುಷಿನೇ ಅಲ್ವಮ್ಮ ಮುಖ್ಯ. ವಸ್ತು ಅಥವಾ ವ್ಯಕ್ತಿಗಳನ್ನ ಕಳ್ಕೊಂಡು ಬದುಕೋಕು, ಮರ್ಯಾದೆ ಕಳ್ಕೊಂಡು ಬದುಕೋಕು ತುಂಬಾ ವ್ಯತ್ಯಾಸ ಇದೆ ಬಸವರಾಜ್. ನೀನೇ ಹೇಳಿದ್ದಲ್ಲ ವಾಸ್ತವದಲ್ಲಿ ಯೋಚನೆ ಮಾಡುವಂತ. ಇವಾಗ ವಾಸ್ತವದಲ್ಲಿ ಅವಳನ್ನ ಕಳ್ಕೊಂಡು ಬದುಕೋದು ಕಷ್ಟ ಅನಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು AR ಕೃಷ್ಣ ಅಂತ. ನಮ್ಮ ಬಳ್ಳಾರಿ ಹುಡುಗ, ಮುನ್ಸಿಪಲ್ ಕಾಲೇಜ್ನ ಹಳೆ ಸ್ಟೂಡೆಂಟ್ ಕೂಡ ಹೌದು. ನಾನು ಡೈರೆಕ್ಷನ್ ಮಾಡಿರುವಂಥ ಜೊತೆಯಾಗಿ ಹಿತವಾಗಿ ಸಿನಿಮಾ ಇವತ್ತಿಂದ ಅಂದರೆ ಸೆಪ್ಟೆಂಬರ್ 19ರಿಂದ ರಾಜ್ಯದ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ನಮ್ಮ ಬಳ್ಳಾರಿಯಲ್ಲೂ ಕೂಡ SLN ಮಾಲ್ ಮೂವಿ ಟೈಮಲ್ಲಿ ಸಂಜೆ 7 ಗಂಟೆಗೆ ಶೋ ಇರುತ್ತೆ. ಸಿನಿಮಾ ರಿಲೀಸ್ಗೂ ಮುಂಚೆ ಒಂದಷ್ಟು ಟೆಕ್ನಿಕಲ್ ಕೆಲಸಗಳು ಮತ್ತು ಬೇರೆ ಬೇರೆ ಕೆಲಸಗಳಿದ್ದ ಕಾರಣ ನಾನಾಗಲಿ ನನ್ನ ತಂಡ ಆಗಲಿ ಬಳ್ಳಾರಿಗೆ ಬರೋಕ್ಕಾಗಿಲ್ಲ. ಸೊ ಹಾಗಾಗಿ ಯಾರು ತಪ್ಪು ತಿಳ್ಕೊಳ್ಳದೆ ನೀವೆಲ್ಲ ಮುಂದೆ ನಿಂತು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಇದು ನಿಮ್ಮ ಊರಿನ ನಿಮ್ಮ ಹುಡುಗನ ಸಿನಿಮಾ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೇಕಾಗಿಲ್ಲ, ನಾನು ಬಂದಿರೋದು ನಿಮ್ಮ ಹೋಟ್ಲು ಇಡ್ಲಿ ತಿನ್ನೋದಕ್ಕೆ. ಈ ಒಂದಷ್ಟು ವರ್ಷಗಳಿಂದ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋಂಥ ಸಿನಿಮಾಗಳ ಕೊರತೆ ತುಂಬ ಎದ್ದು ಕಾಣ್ತಾ ಇದೆ ಅಂತ ನನಗಂತ ಅನಿಸ್ತಾ ಇದೆ. ಯಾಕಂತಂದರೆ ತುಂಬ ಜನ ಹೇಳ್ತಾರೆ, ಈಗ ನಾನು ಯಾವುದೋ ಒಂದು ನಮ್ಮದು ತುಂಬ ನೀಟ್ ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅನ್ನೋದು ಬೇರೆ. ಒಂದು ಸಿನಿಮಾನ ಬಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಫ್ಯಾಮಿಲಿಗೆ ರಿಲೇಟ್ ಆಗಿ ಎಲ್ಲೋ ಒಂದು ಕಡೆ ಎಲ್ಲ ಫ್ಯಾಮಿಲೀಸ್ ಅಂತ ಎಲ್ಲ ಪರ್ಸನ್ಗಳಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ಬೇರೆ. ಸೊ ನಮ್ಮ ಸಿನಿಮಾ ಆ ಒಂದು ಪ್ಲೇಸಲ್ಲಿ ಕೂತ್ಕೊಳ್ಳುತ್ತೆ ಅಂತ ನಾನು ತುಂಬ ಭರವಸೆ ಇಟ್ಟಿದ್ದೀನಿ. ಯಾಕಂದರೆ ನಾನು ಹೇಳ್ತಾ ಇಲ್ಲ, ಮೊನ್ನೆ ಪ್ರೀಮಿಯರ್ ಶೋ ಆದಮೇಲೆ ಒಂದಷ್ಟು ಸುಮಾರು ಜನ ಬಂದು ಹೇಳಿದಂಥ ವಿಷಯ ಇದು. ಹಂಗಾಗಿ ಸಿನಿಮಾನ ಫ್ಯಾಮಿಲಿ ಸಮೇತ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಬಂದು ಕೂತ್ಕೊಂಡು ನೋಡಿ. 100% ಇಡೀ ಫ್ಯಾಮಿಲಿಗೆ ಸಿನಿಮಾ 100% ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ನಮ್ದು ಸಿನಿಮಾ ಜೊತೆಯಾಗಿತವಾಗಿ ಇದೇ ಸೆಪ್ಟೆಂಬರ್ 19ಕ್ಕೆ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತದೆ. ಎಲ್ಲೆಲ್ಲಿ ನಿಮ್ಗೆ ಆ ಥರ ಆಗುತ್ತೋ ಅಲ್ಲಿ ಹೋಗಿ ದಯವಿಟ್ಟು ನೋಡಿ, ಫ್ಯಾಮಿಲಿ ಸಮೇತ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ವಸ್ತು ಅಥವಾ ವ್ಯಕ್ತಿಗಳನ್ನ ಕಳ್ಕೊಂಡು ಬದುಕೋಕು, ಮರ್ಯಾದೆ ಕಳ್ಕೊಂಡು ಬದುಕೋಕು ತುಂಬಾ ವ್ಯತ್ಯಾಸ ಇದೆ ಬಸವರಾಜ್. ನೀನೇ ಹೇಳಿದ್ದಲ್ಲ ವಾಸ್ತವದಲ್ಲಿ ಯೋಚನೆ ಮಾಡುವಂತ. ಇವಾಗ ವಾಸ್ತವದಲ್ಲಿ ಅವಳನ್ನ ಕಳ್ಕೊಂಡು ಬದುಕೋದು ಕಷ್ಟ ಅನಿಸ್ತಾ ಇದೆ.